ಹಾಯ್ ಎವ್ರಿವನ್, ಇವತ್ತು ಸ್ಕಿನ್ ಕೇರ್ ವ್ಲಾಗ್ ಮಾಡೋಣ. ಬನ್ನಿ, ಸ್ಕಿನ್ ಕೇರ್ ವ್ಲಾಗ್ ಪೂರ್ತಿಯಾಗಿ ನೋಡಿ, ನೀವು ಮಾಡಿ. ಫಸ್ಟ್ ಒಂದು ಕಪ್ಪಲ್ಲಿ ಹಾಲು ಮತ್ತೆ ಕ್ಲೆನ್ಸರ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಕಪ್ಪಲ್ಲಿ ಹಾಲು ಅಂಡ್ ಕಾಟನ್ ಬಲ್ಸ್ ಹಾಕಿ ಫೇಸ್ ಮೇಲೆ ಸ್ಕ್ರಬ್ ಮಾಡೋಣ. ಅಂಡ್ ನೆಕ್ಸ್ಟ್ ಬಂದು ಒಂದು ಬೌಲಲ್ಲಿ ಲೈಕ್ ಅಕ್ಕಿ ಹಿಟ್ಟು ಅಂಡ್ ಮಸೂರ್ ದಾಲ್ ಹಾಕಿ ಲೈಕ್ ಲೈಟ್ ಮಿಲ್ಕ್ ಅಂಡ್ ಹನಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಫೇಸ್ ಮೇಲೆ ಸ್ಕ್ರಬ್ ಮಾಡೋಣ. ದಿಸ್ ಇಸ್ ಸ್ಕ್ರಬ್ಬರ್. After scrubbing, we'll take steaming. Hot water add ಮಾಡಿ like glass in bowl or any bowl and steaming ಗೆ ಫೇಸ್ ನ ಬಿಡೋಣ. ಲೈಕ್ ನೋಡಿ, ನಾನು ಎಷ್ಟು ಕ್ಯೂಟ್ ಆಗಿ ಎಕ್ಸ್ಪ್ರೆಷನ್ಸ್ ಕೊಡ್ತೀನಿ. ಸ್ಟೀಮ್ ತಗೊಂಡಾದ್ಮೇಲೆ ಫೇಸ್ ಪ್ಯಾಕ್, ಮಿಲ್ಕ್, ಕಡಲೆ ಹಸಿಟ್ಟು ಅಂಡ್ ದೆನ್ ಹನಿ ಆ್ಯಡ್ ಮಾಡಿ ಫೇಸ್ ಮೇಲೆ ಫೇಸ್ ಪ್ಯಾಕ್ ಹಾಕೋಬೇಕು. Hot water ke salt and then any body wash or shampoo, add them and add little bit of flower petals. That's it. ಬುಕ್ ಓದೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಬುಕ್ ಓದ್ತಾ ಕೂತ್ಕೊಂಡೆ. ಅಂಡ್ ದೆನ್ ವ್ಯಾಕ್ಸಿಂಗ್ ಅಟ್ ಹೋಮ್. ಮನೆಯಲ್ಲೇ ವ್ಯಾಕ್ಸಿಂಗ್ ಎಲ್ಲ ಐಟಮ್ಸ್ ಇತ್ತು, ಸೊ ಮನೆಯಲ್ಲೇ ವ್ಯಾಕ್ಸ್ ಮಾಡೋಣ ಅಂತ ಮಾಡಿದೆ. ಟ್ರೈ ಮಾಡಿದೆ. I don't have lots of hair on my body, ಸುಮ್ಮನೆ ಮಾಡಿ. ಆಮೇಲೆ ಸ್ನಾನ ಎಲ್ಲ ಮಾಡ್ಕೊ ಬಂದು ಹೇರ್ಗೆ ಹೇರ್ ಸಿರಮ್ ಅಪ್ಲೈ ಮಾಡ್ತಾ ಇದ್ದೆ. ನೀವು
ಸಾಲ್ಟ್ ಹಾಕಿ, ಹಾಗೆ ಪೆಪ್ಪರ್ ಇರಲಿಲ್ಲ, ಸೊ ಖಾರದ ಪುಡಿ ಹಾಕಿದೆ. ಮಿಕ್ಸ್ ಮಾಡಿ ತಿಂದು ಜಿಮ್ ಹೊರಡೋಕೆ ಮುಂಚೆ ಆಮೇಲೆ ಲಂಚ್ಗೆ ಊಟ ಮಾಡಿರಲಿಲ್ಲ, ಸೊ ಮ್ಯಾಗಿ ಮಾಡ್ಕೊಂಡು ಮನೆಯಲ್ಲೇ 2 ಮಿನಿಟ್ಸ್ ಮಾಡ್ಕೊಂಡು ತಿಂದೆ. ಆಮೇಲೆ ಅದ್ಮೇಲೆ ಚೀಸ್ ಆ್ಯಡ್ ಮಾಡ್ಕೊಂಡು ತಿಂದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಗೈಸ್, ಪ್ಲೀಸ್ ಎಲ್ಲ ಕೊನೆವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.